ನಮಸ್ಕಾರ. ಇದು ಕೆಜಿಎಫ್ ವಿಟಿವಿನ ಸುದ್ದಿಗಳು. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಕೆಜಿಎಫ್ನ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್. ಮರಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಫೇಸ್ಬುಕ್ಕಲ್ಲಿ ನಮ್ಮನ್ನು ಫಾಲೋ ಮಾಡಬೇಕಂದ್ರೆ ನಮ್ಮ ಲೈಕ್ ಪೇಜ್ನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿದೆ. ಮರಿದ್ರೆ ಫಾಲೋ ಮಾಡಿ. ಇವತ್ತಿನ ಸುದ್ದಿ: ಮಾಜಿ ಶಾಸಕರು ಹಾಗೂ ಮಾಜಿ ನಗರಸಭೆಯ ಅಧ್ಯಕ್ಷರಾದ ಲೇಟ್ ಡಾಕ್ಟರ್ ಎಂ ಭಕ್ತಾಚಲಂ ಅವರ ತಮ್ಮ ಎಂ ಕುಲಶೇಖರನ್ ಮುನ್ಸಿಪಲ್ ಕೌನ್ಸಿಲರ್ ಅಗಲಿದ್ದಾರೆ. ಇದಕ್ಕೆ ಎಮರ್ಜೆನ್ಸಿ ಕಂಡೋಲೆನ್ಸ್ ಮೀಟಿಂಗ್ ನಡೆಸಿದ್ರು ನಗರಸಭೆಯಲ್ಲಿ. ಇದರಲ್ಲಿ ಭಾಗವಹಿಸಿದ್ರು ಮುನ್ಸಿಪಲ್ ಕಮಿಷನರ್ ಆದ ಶ್ರೀಕಾಂತ್, ಉಪ ಅಧ್ಯಕ್ಷರು ಜಯಂತಿ ಶ್ರೀನಿವಾಸನ್, RI ಆದ ಜಯರಾಮನ್, ಹಲವಾರು ಕೌನ್ಸಿಲರ್ ಹಾಗೂ ಮುನ್ಸಿಪಲ್ನ ಎಂಪ್ಲಾಯೀಸ್ ಎಲ್ಲರೂ ಸೇರಿ ಈ ಕಂಡೋಲೆನ್ಸ್ ಮೀಟಿಂಗ್ ನಡೆಸಿದ್ರು. ಇದರಲ್ಲಿ ಮಾತಾಡುವಾಗ KC ಮುರಳಿ ಕೌನ್ಸಿಲರ್ ಯಾಕೆ ಇದೇ ರೀತಿಯಾದ ಕಂಡೋಲೆನ್ಸ್ ಮೀಟಿಂಗ್ ಭಕ್ತಾಚಲಂ ಅವರಿಗೆ ನಡೆಸಿಲ್ಲ ಅಂತ ಪ್ರಶ್ನೆ ನೀಡಿದ್ರು. ಅದೇ ರೀತಿಯಾಗಿ ಉರ್ಗಂ ಮೇನ್ ರೋಡ್ ಅಲ್ಲಿರುವ ಅಂಬೇಡ್ಕರ್ ಪಾರ್ಕ್ ಅಲ್ಲಿ ಭಕ್ತಾಚಲಂ ಅವರಿಗೆ ಒಂದು ಶಿಲೆನೇ ಇಡಬೇಕು ಅಂತ ವಿನಂತಿ ಮಾಡಿದ್ರು KC ಮುರಳಿ ಅವರು. KGF ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಇಂದ ನ್ಯೂ ಇಯರ್ ಆಚರಣೆ. ಇದು ಸ್ಕೇಟಿಂಗ್ ಹಾಲ್ ಅಲ್ಲಿ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡಿದ್ರು. ಎಲ್ಲ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್ ಪಾಲ್ಗೊಂಡಿದ್ರು. ಲೇಟ್ ಡಾಕ್ಟರ್ ಎಂ ಭಕ್ತಾಚಲಂ ಅವರ ಪೇಂಟಿಂಗ್ ಅನ್ವಿಲ್ಲಿಂಗ್ ಕಾರ್ಯಕ್ರಮ ನಡೆದಿತ್ತು. ಇದರಲ್ಲಿ ಕಾರ್ತಿಕ್ ಭಕ್ತಾಚಲಂ ಅವರು ಸ್ಪೀಚ್ ವಾಟ್ಸಪ್ ಅಲ್ಲಿ ವೈರಲ್ ಆಗಿದೆ. ನೋಡೋಣ ಇವತ್ತಿನ ಸುದ್ದಿ. ನಿಧನ ಹೊಂದಿದ ಮಾಜಿ ಶಾಸಕರು, ಮಾಜಿ ನಗರಸಭಾ ಅಧ್ಯಕ್ಷರು, ಮಾಜಿ KDA ಚೇರ್ಮನ್ರು ಹಾಗೂ ವಿವಿಧ ಸ್ಥಾನಗಳನ್ನು ಅಲಂಕರಿಸಿದ್ದ ಡಾಕ್ಟರ್ ಭಕ್ತಾಚಲಂ ಸಾಹೇಬರು ಅಕಾಲಿಕ ನಿಧನ ಹೊಂದಿರ್ತಾರೆ. ಅದೇ ರೀತಿಯಾಗಿ ನಿನ್ನೆ ದಿನ ರಾತ್ರಿ 11:30 ಅವರ ಸಹೋದರರು 13ನೇ ವಾರ್ಡ್ ಕೌನ್ಸಿಲರ್ ಆಗಿದ್ದ ಶ್ರೀಯುತ ಕುಲಶೇಖರ್ ಸಾಹೇಬರು ನಿಧನ ಹೊಂದಿರ್ತಾರೆ. ಅವರ ಇಬ್ಬರ ಆತ್ಮಕ್ಕೆ ದೇವರು ಶಾಂತಿ ಕೊಳ್ಳಿ, ಅವರ ಕುಟುಂಬ ವರ್ಗಕ್ಕೆ ದೇವರು ಒಂದು ಧೈರ್ಯ ನೀಡಲಿ ಅಂತೇಳಿ ನಾವೆಲ್ಲ ನಗರಸಭಾ ಸದಸ್ಯರು ಸೇರಿ ಎಲ್ಲ ಸಿಬ್ಬಂದಿಯವರು, ನಾಗರಿಕರು ಅವರ ಆತ್ಮಕ್ಕೆ 2 ನಿಮಿಷ ನಾವು ಗೌರವ ಸಲ್ಲಿಸಿದ್ವಿ. ಅದೇ ರೀತಿ ಗೌರವಂತ ಡಾಕ್ಟರ್ ಭಕ್ತಾಚಲಂ ಸಾಹೇಬರ ಬಗ್ಗೆ, ಅದೇ ರೀತಿ ಕುಲಶೇಖರ್ ಅವ್ರ ಬಗ್ಗೆ ಅವರ ಸ್ನೇಹಿತರು ಬೆಳಗ್ಗೆ ಎಲ್ಲ ಮುರಳಿ ಸರ್ ಮತ್ತು ನಟರಾಜ್ ಸರ್ ಎಲ್ಲ ಹೇಳ್ತಾ ಇದ್ರು, ಅವರ ಗುಣಗಾನ ಮಾಡ್ತಾ ಇದ್ರು. ಸ್ನೇಹ ಒಂದು ಬಾಲ್ಯ ದಿನಗಳಲ್ಲಿ ಅವ್ರು ಯಾವ ರೀತಿ ಅವರು ಸ್ನೇಹ ಬೆಳೆಸ್ಕೊಂಡಿದ್ರು, ಜನಗಳಲ್ಲಿ ಯಾವ ರೀತಿ ನಿಕಟ ಸಂಪರ್ಕ ಹೊಂದಿಸ್ಕೊಂಡಿದ್ರು. ಬೇರೆ ಬೇರೆ ಪಾರ್ಟಿಲಿ ಇದ್ರು ಕೂಡ ಅವರೆಲ್ಲ ಎಲೆಕ್ಷನ್ ಟೈಮ್ ಮತ್ತೆ ಪಾರ್ಟಿ ಮಾಡ್ತಾ ಇದ್ರು. ನಂತರ ನಾವೆಲ್ಲ ಸ್ನೇಹಿತರಾಗಿದ್ವಿ ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ 2 ಮಾತಾಡಬೇಕು ಸದಸ್ಯರುಗಳು ಅಂತೇಳಿ ನಾನು ಕಳಕಳಿಯಾಗಿ ಕೇಳ್ಕೊಡ್ತೀನಿ. ಇರಬೇಕಾಯ್ತು ಒಂದು ಕಮಿಷನ್ ಸರ್, ಮೊನ್ನೆ ಅಧ್ಯಕ್ಷರು ನನ್ನ ಹತ್ರ ನಾನೇ ಮನೆಗೆ ಹೋಗಿ ಕೇಳಿದೆ. ಅವರು ಎದ್ದೇಳೋ ಸ್ಥಿತಿಲಿ ಸರ್ ತುಂಬ ನಿತ್ರಾಣ ಆಗಿದ್ದಾರೆ. ಡಾಕ್ಟರ್ ಹತ್ರ ನಮ್ಮ ಸದಸ್ಯರು ಹೋಗಿ 2 ಕಡೆ ಇದು ಮಾಡಿದ್ದಾರೆ. ಅವ್ರ ಪರವಾಗಿ ನಾನು ಕ್ಷಮೆ ಹಾಯಿಸ್ತಾ ಇದ್ದೀನಿ. ಯಾಕೆಂದ್ರೆ ಮಾನ್ಯ ಅದು ನೀವು ಕೇಳಂಗಿಲ್ಲ. ಯಾಕೆಂದ್ರೆ ಸೇರಿ ಅಧ್ಯಕ್ಷರು ಮಾಡಿರೋದು ಕೌನ್ಸಿಲರ್ ತೀರೋದ್ಮೇಲೆ ಹೆಸರೇ ನೀವು ಹಿಡಿಬಾರ್ದು. ಯಾಕಂದ್ರೆ ಅವ್ರಿಗೆ ಈ ಕಾರ್ಯಕ್ರಮ ಅವತ್ತು ನೀವು ಮಾಡಲಿಲ್ಲ. ಭಕ್ತಾಚಲಂ ಈ ಊರಿಗೆ ಒಂದು ದೊಡ್ಡ ಲೀಡ್ರು. ಭಕ್ತಾಚಲಂ 30 ವರ್ಷದಿಂದ ಈ ಮುನ್ಸಿಪಾಲಿಟಿ ಒಳಗಡೆ ಇದ್ದಾರೆ. ಅವ್ರಿಗಿನ್ನ ಕಡಿಮೆ ಎಲ್ಲ ಆಡಳಿತ ಮಾಡಿರೋದು. ಯಾವಾಗ ಅವರು ಎಲೆಕ್ಷನ್ ಅಲ್ಲಿ ನಿಂತಿದ್ದಾರೆ ಇಷ್ಟುವರೆಗೂ ಸೋಮಿಲ್ಲ ಅಂತ ವ್ಯಕ್ತಿಗೆ ನೀವು ಈ ಒಂದು ಮೀಟಿಂಗ್ ಮಾಡಲಿಲ್ಲ. ಅಧ್ಯಕ್ಷರು, ಉಪಾಧ್ಯಕ್ಷರು, ನೀವು ಕಮಿಷನರ್ ಏನ್ ಮಾಡಿದ್ರು ಮುನ್ಸಿಪಾಲಿಟಿಯಲ್ಲಿ ಅದು ಬೇರೆ. ನಮಗೆ ದೊಡ್ಡವರು ಅಧ್ಯಕ್ಷರು, ಉಪಾಧ್ಯಕ್ಷರು ಇಬ್ರು ಭಕ್ತಾಚಲಂ ಸಾಹೇಬರಿಗೆ ಮಾಡಿಲ್ಲ ಅಂದ್ರೆ ಈ ಊರಲ್ಲಿ ಇನ್ನು ಯಾರು ಮಾಡೋದು? ನಾವು ಭಕ್ತಾಚಲಂ 5 times 6 times ಇಲ್ಲಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದವರು. ನಾವು ಬಂದಿರೋದು ಅದಕ್ಕೆ ನ್ಯಾಯ ಆಗಬೇಕು ಎಲ್ರಿಗೂ. ಈಗ ನಮಗೆ
ಅಧ್ಯಕ್ಷರ ಉಪಾಧ್ಯಕ್ಷರು ಉತ್ತರ ಕೊಡಬೇಕು. ಯಾಕೆ ನೀವು ಮಾಡಲಿಲ್ಲ? ಅವರು ಈ ಊರ್ ಲೀಡರ್ ಅಲ್ವಾ, ಕೌನ್ಸಿಲರ್ ಅಲ್ವಾ, ಮುನ್ಸಿಪಲ್ ಎಕ್ಸ್ ಪ್ರೆಸಿಡೆಂಟ್ ಅಲ್ವಾ? ಈ ಊರೇ ಅವ್ರಿಗೆ ಕಣ್ಣೀರಂಜಲಿ ಮಾಡಿದೆ, ನಮ್ಮ ಮುನ್ಸಿಪಾಲಿಟಿ ಮಾಡಿಲ್ಲ. ಯಾಕೆ ಮುನ್ಸಿಪಾಲಿಟಿ ಮಾಡಲಿಲ್ಲ? ಏನು ಅವತ್ತು ಕೇಳಿದಾರೆ ಅಂತ ಈಗ ಕುಲಸಾಗರ್ ನೀವು ಮಾಡ್ತಾ ಇದ್ರೆ ಅಷ್ಟೇ. ಕುಲಸಾಗರ್ ಒಂದು ಒಬ್ಬರಿಗೂ ನಮ್ಮ ಸ್ನೇಹಿತರು ನಮ್ಮ ಜೊತೆಗೆ ಇದ್ದವರು 4 times ಅವ್ರು ಕೂಡ ಸೋಲೇ ಇಲ್ಲ ಇಷ್ಟವರೆಗೂ. ಅಂತ ಒಂದು ವ್ಯಕ್ತಿ ಹೋಗಿದ್ದಾರೆ ಅಂದ್ರೆ ನಮ್ಗೆಲ್ಲ ನೋವಿದೆ. ಬಟ್ ಭಕ್ತವತ್ಸಲ ಹೆಸರು ನೀವು ಈಗ ತೆಗಿನೇ ಬಾರ್ದು. ಯಾಕಂದ್ರೆ ಅವ್ರಿಗೆ ನೀವು ತಪ್ಪು ಮಾಡಿದ್ರ ಈ ಕೌನ್ಸಿಲ್. ಭಕ್ತವತ್ಸಲ ಯಾರು ಏನು ಹಾನ ಮಾಡಿಲ್ಲ. ಇದು ಈ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇದಕ್ಕೂ ತಪ್ಪಾಗಿದೆ ಅಂತ ಒಪ್ಕೋಬೇಕು. ಪರವಾಗಿಲ್ಲ, ಮೇಡಮ್ ಮಾತಾಡಿ. ಈಗ ಒಂದು ಚೀಫ್ ಮಿನಿಸ್ಟರ್ ಸತ್ತೋದ್ರ ಇಮಿಡಿಯೇಟ್ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅದರಲ್ಲಿ ಎಲ್ಲ ಏನೇನ್ ಮಾಡ್ಬೋದು ಅಂತ ತೀರ್ಮಾನ ತಗೊಳ್ತಾರೆ. ಅಷ್ಟೊಂದು ಪವರ್ನ ಈ ಆಡಳಿತಕ್ಕೆ ಗೌರ್ಮೆಂಟ್ ಲಾ ಕೊಟ್ಟಿದೆ ನಿಮಗೆ. ನೀವು ಯಾಕೆ ಅದು ಮಾಡಲಿಲ್ಲ? ಭಕ್ತವತ್ಸಲ ಏನು ಕಡಿಮೆನಾ? ನೀವೆಲ್ಲ ಕೌನ್ಸಿಲರ್ ಆಗಿರುವಾಗ ಭಕ್ತವತ್ಸಲ ಮೇಲೆ ಕೂತಿದ್ರು, ನಾವೆಲ್ಲ ಕೆಳಗೆ ಕೂತಿದ್ವಿ. ಅಂತ ಒಂದು ಲೀಡರ್ಗೆ ಈ ಮುನ್ಸಿಪಾಲಿಟಿಯಲ್ಲಿ ಒಂದು ಮೀಟಿಂಗ್ ಮಾಡಿ ಅವ್ರು ಹೆಂಗೆ ಏನೇನಿದ್ದಾರೆ ಅವ್ರ ಮೇಲೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಟ್ಟಿದೀವ ನಾವು. ಇಷ್ಟು ವರ್ಷ ನಮ್ಮ ಜೊತೆಗೆ ಇದ್ದವ್ರಿಗೆ ಒಂದು ಲೀಡರ್ಗೆ 3 times MLA, 5 times ಮೇಲೆ ಮುನ್ಸಿಪಲ್ ಪ್ರೆಸಿಡೆಂಟ್. ಯಾವಾಗ ಅವ್ರು ಎಲೆಕ್ಷನ್ ಇದ್ದಿದ್ದಾರೋ ಅಷ್ಟುವರೆಗೆ ಮುನ್ಸಿಪಲ್ ಕೌನ್ಸಿಲ್ ಒಳಗೆ ಇದ್ದವರು. ಅವ್ರು ನಾವು ಮಾಡಿದೀವಾ? ನೀವು ಮಾಡಿದ್ದೀರಾ? ನೀವು ನಿಮ್ಮ ಅಧ್ಯಕ್ಷರು ಇದ್ರು, ಯಾಕೆ ನೀವು ಮಾಡಲಿಲ್ಲ? ಇದು ಈ ಊರಿಗೆ ಒಂದು ಸೆಲ್ಯೂಲ್ ಕ್ಯಾಸ್ಟ್ ಲೀಡರ್ ಅವರು. ನಮ್ಮ ಸೆಲ್ಯೂಲ್ ಕ್ಯಾಸ್ಟ್ ಅಲ್ಲಿ ದೊಡ್ಡ ವ್ಯಕ್ತಿ ಈಗ ನಮ್ಗೆ ತೀರೋಗಿದ್ರು ನಾವೆಲ್ಲ ಎಷ್ಟು ನೋವಾಗಿದ್ದೀವಿ. ಇಲ್ಲ, ನೀವು ಯಾಕೆ ಮಾಡಲಿಲ್ವ? ನಿಮ್ ನೋವೇ ಇಲ್ಲ. ನೀವು ನೋವು ಇದ್ದಿದ್ರೆ ಅಲ್ಲಿ ಪ್ರೆಸಿಡೆಂಟ್ ಎಲ್ಲಿ ಇರ್ಬೇಕಂದ್ರೆ ಅವ್ರು ಸತ್ತೋಗಿ ಹಾಸ್ಪಿಟಲ್ ಇದ್ದಾರೆ ನೋಡಿ, ಅಲ್ಲಿಗೆ ಬಂದಿರ್ಬೇಕು. ಅದೇ ನಾನು ಹೇಳ್ತಾ ಇರೋದು, ಯಾಕೆ ಮಾಡಲಿಲ್ಲ? ಎಲ್ಲಿ ಉತ್ತರ ಕೊಟ್ಟಿರೋದು ಕರೆಕ್ಟ್ ಆಗಿರ್ಬೇಕು. ಉತ್ತರ ಕೊಡೋದು ನ್ಯಾಯವಾಗಿರ್ಬೇಕು. ಜನನ ಮುಂದೆ ಉತ್ತರ ಕರೆಕ್ಟ್ ಆಗಿರ್ಬೇಕು. ನೋವಿದ್ರೆ ನೀವ್ ಯಾಕೆ ಮಾಡಲಿಲ್ಲ? ಯಾಕೆ ಮೀಟಿಂಗ್ ಮಾಡಲಿಲ್ಲ? ಉತ್ತರ ಕೊಡಿ. ಯಾಕೆ ಮೀಟಿಂಗ್ ಮಾಡಲಿಲ್ಲ ಹೇಳಿ. ನಾನು ಹೇಳೋದು ಕೇಳೋಣ ಫಸ್ಟ್. ನಮ್ಗೆ ನೋವಿಲ್ಲ ಅಂತ ನೀವ್ ಹೇಳ್ಬಾರ್ದು. ಈ ತರ ಎಲ್ಲರ ಅವರು ಈ ತರ ಮುನ್ಸಿಪಾಲಿಟಿ ಗ್ರೌಂಡ್ ಇಟ್ಟಿದ್ದಾರೆ, ಎಲ್ಲರೂ ಅಲ್ಲಿಗೆ ಇದ್ದೀವಲ್ಲ. ಇಲ್ಲಿ ಯಾಕೆ ಯಾರು ಬಂದಿಲ್ವಾ? 2 ಗಂಟೆ ಬಂದಿದ್ರು ನಮ್ಮ ಅಧ್ಯಕ್ಷರು. ಈಗ ನೀವು ಅಧ್ಯಕ್ಷ ಸ್ಥಾನ ಈಗ ನೀವು ಅಧ್ಯಕ್ಷ ಪರವಾಗಿಲ್ಲ. ಇಲ್ಲ, ನಾನೇನು ಅಂತಂದ್ರೆ ನಮ್ಮ ಮನೆಯಲ್ಲಿ ಒಂದು ಮಗು ಸತ್ತೋದ್ರೆ ನಾವು 2 ಗಂಟೆಗೆ ಬರ್ತೀವಾ? ಅದೇಳಿ. ನಮ್ಮ ಮನೆಯಲ್ಲಿ ನಮ್ಮ ಮಗನು ಸತ್ತೋದ, ನಾನು 2 ಗಂಟೆಗೆ ಬರ್ಬೋದಾ? ಟೈಮ್ ಮಾತ್ರ ಹೇಳಿದ್ರೆ ಯಾಕಂದ್ರೆ ನಮ್ಮ ಲೀಡರು ಪಕ್ಷ ಲೀಡರ್ ಅವರು ಈ KGF ಅಲ್ಲಿ ಇರುವ ಎಲ್ಲ ಎಸ್ಸಿಗಳಿಗೂ ಎಲ್ಲ ಕ್ಯಾಸ್ಟ್ ಅವ್ರಿಗೂ ಲೀಡರ್ ಆಗಿ ಬಂದು ಈ ಊರಲ್ಲಿ ಸತ್ತೋಗಿರೋದು ಭಕ್ತಾಚಲ. ನಾವೇ ಬೆಳಿಗ್ಗೆ ಬಂದಿದ್ದೀವಲ್ಲ. ಎಲ್ಲಿ ಬಂದು ಏನ್ ಮಾಡಿದ? ನಾನ್ ಕೇಳೋದು, ನೀವು ಅಲ್ಲಿರೋದು ನಮ್ಗೆ ಲೆಕ್ಕ ಇಲ್ಲ. ಇಲ್ಲಿ ಮೀಟಿಂಗ್ ಮಾಡಿ ಅವರಿಗೆ ಏನೇನು ಮಾಡ್ಬೇಕು, CMR ಮಗತಿಗೆ XML ಆಗಿರುವಾಗ ಭಕ್ತಾಚಲ ಇಲ್ಲಿ ಪ್ರೆಸಿಡೆಂಟ್ ಆಗಿದ್ರು, ಇಮಿಡಿಯೇಟ್ ಆಗಿ ಹೋಗಿ ಅವ್ರ ಬಾಡಿನ ತಕೊಂಡ್ ಬಂದು ಇಲ್ಲಿ ಸ್ಪೆಷಲ್ ಮೀಟಿಂಗ್ ಮಾಡಿ ಆ CMR ಮಗನ ಮುನ್ಸಿಪಾಲಿಟಿ ಪಾರ್ಕ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಅಲ್ಲಿ ದಫನ ಮಾಡಬೇಕೆಂದು ತೀರ್ಮಾನ ಮಾಡಿ ಆ ತೀರ್ಮಾನ ಪ್ರಕಾರವಾಗಿ ಅಲ್ಲಿ ಸ್ಟ್ಯಾಚ್ಯೂ ಪಕ್ಕದಲ್ಲಿ ಇದು ಮಾಡಿದ್ರು. ಅದು ಭಕ್ತೋತ್ಸವ. ಯಾಕಂದ್ರೆ ಅವ್ರು ಪ್ರೆಸಿಡೆಂಟ್, ಅದು ಪ್ರೆಸಿಡೆಂಟ್ ಕೆಲಸ ತೋರಿಸಿದ್ದಾರೆ, ಮುನ್ಸಿಪಾಲಿಟಿ ಪವರ್ ತೋರಿಸಿದ್ದಾರೆ. ನಿಮ್ ಪವರ್ ಅಲ್ಲಿ ಭಕ್ತೋತ್ಸವಕ್ಕೆ ಏನು ಹೇಳಿ ಹೆಂಗ್ ಮಾಡಿದಿಲ್ಲ. ನಮ್ಗಿರೋದು ಫಸ್ಟ್ CMR ಎಸಿ ಲೀಡರ್, ನೆಕ್ಸ್ಟ್ ಭಕ್ತೋತ್ಸವ. ಈಗ ತೀರೋದ್ರು ನಮ್ಮ ಜಾತಿ ಲೀಡರ್ಗೆ ನೀವು ಕೌನ್ಸಿಲ್ ಏನ್ ಮಾಡಿದ್ರಿ? ಅವ್ರು ಸತ್ತೋದ್ ಮಾಡಿ ಪೆಂಡಲ್ ಆಗಿದ್ವಿ, ಮುನ್ಸಿಪಾಲಿಟಿ ಇಟ್ಟಿದ್ದೀವಿ, ಅದೆಲ್ಲ ಇಲ್ಲ. ಇಲ್ಲಿ ಕೌನ್ಸಿಲ್ ಒಳಗಡೆ ಏನ್ ಮಾಡಿದ್ರ ಅದಕ್ಕೆ ನನ್ಗೆ ನೀವು ಹೇಳ್ಬೇಕು.
ವೆಂಕಟೇಶ್ ಅವರೇ, ಈಗ ನನಗೆ ನೈಟ್ ನಮ್ಗೆ ಗೊತ್ತಾಯಿತು, ತಾವೇ ಹೇಳಿದ್ರು, ಫೋನ್ ಮಾಡಿ ಹೇಳಿದ್ರಿ, ಈ ಥರ ಕೃಷಿ ತಿರುಗಿಬಿಟ್ರೆ ನಮ್ಗೆ ಯಾವಾಗಲೇ ಇವಾಗ ತುಂಬ ಬೇಜಾರಾಗಿದೆ. ನಾನು ಕೃಷಿಕರು ಕೆ ಸಿ ಮುರಳಿ ಅನೇಕ ಇದ್ದಾರೆ, ನಾವೆಲ್ಲ ಒಟ್ಟಿಗೆ ಇದ್ದಿದ್ದು, ಒಂದೇ ಕಟ್ಟಲಿ ಊಟ ಮಾಡ್ತಾ ಇದ್ದೀವಿ ನಾವೆಲ್ಲ. ನಮ್ಗೆ ಅವರು ನೆನೆಸ್ಕೊಂಡ್ರೆ ನಮ್ಗೆ ಅಳು ಬರ್ತಾ ಇದೆ. ಈ ನಂದಿ ಏನಂದರೆ ಕೃಷಿಕರ ಹೆಸರಲ್ಲಿ ಒಂದು ರೋಡ್ ಇರಬೇಕಂತ ನಮ್ಗೆ ಆಸೆ ಇದೆ. ಕೃಷಿಕರ ಹೆಸರಲ್ಲಿ ಒಂದು ರೋಡ್ ಮಾಡಬೇಕು ಅಂತ ನನಗೊಂದು ಆಸೆ ಇದೆ. ನಾನು ಜಾಸ್ತಿ ಮಾತಾಡೋದಿಲ್ಲ. வந்து 35 வார்டுக்குமே அவர் நம்ம கவுன்சிலராக இன்றைக்கி மீட்டிங்கில் வந்து இன்றைக்கி 2 கவுன்சிலர் இல்லைன்னு போது மிகப்பெரிய துக்கம் தான். இன்றைக்கி நம்ம முனிசிபாலிட்டி மூலிமா ஒரு மீட்டிங்கை அரேஞ்ச் பண்ணலன்னு நம்ம அண்ணா கேசி முரளி சொன்னதுனால, அன்றைக்கி பண்ணாத ஒரு காரணத்தினால நாங்கள் மன்னிப்பு கேட்குறோங்க. இன்றைக்கி இந்த மூலிமா இன்றைக்கி அவருடைய துக்கத்தில் நம்ம பங்கேற்று அந்த குடும்பத்தாருக்கு நம்ம ஆறுதல் சொல்ல கடமைப்பட்டிருக்கிறோம். அதே போல் நம்மளுடைய எம்எல்ஏ ரூபா மேடமும் சரி, எம்பி சாஹிபும் சரி வந்து அவங்க வீட்டில் துக்கத்தை பரிமாறிக்கொண்டு அவங்களுக்கு ஆறுதல் சொல்லியிருக்கிறாங்க. இன்றைக்கி கேசி முரளியான கேட்ட ஒரு 2 விஷயமும் கூட மேடம் கிட்ட சொல்லி இந்த பிரசிடென்ட்டு இதில் வந்து நான் வந்து செஞ்சு தரணுங்க என்னுடைய மூலியமாகவே அண்ணாக்கு சொல்கிறேன். 35 வார்டில் கவுன்சிலர் வந்து நம்ம மீட்டிங் பண்ணும்போது ஒரு வார்டில் கவுன்சிலர் இல்லைன்னா அதோடைய ஒரு மாதமாக அந்த ஒரு வீட்டில் 2 பேருமே இன்னைக்கு இல்லைன்னும் போது அண்ணன் தம்பியும் ரொம்ப துக்ககரமான ஒரு விஷயம். அந்த இழப்பவே ஒரு மாதத்துக்குள்ளவே இன்னொரு துக்கத்தையும் அங்கே இழந்துக்கிறாங்கன்னா நம்மளாலே நம்ம வீட்டுங்களை இந்த மாதிரி நடந்தாவே ஆக முடியும். அது என்ன ஆறுதல் சொன்னாலும் அவங்களுக்கு சரியாகாது. ஆனால் நம்முடைய கவுன்சிலர் எல்லாருமே ஒட்டுமொத்தமாக இப்போ போய் அவருக்கு அஞ்சலி செலுத்திட்டு நம்ம வரணும்னு என்னுடைய ஆழ்ந்த அனுப்பி ஏற்படுத்தி யார் போட்டோகிராஃபர் வைஃப் ரொம்ப உஷாராகிறாங்கன்னு சொல்லிடுவாங்க. உஷாராகிறாங்களாப்பா எல்லாமே. கார்த்திகா வைஃபா? உஷாரா இருக்குப்பா. கையை வைக்காதீங்க சேர் மேல. ராஜனா வைபாபா ராஜன். இந்த ப்ரோக்ராம் ரெடி பண்ணி இந்த ஆர்ட்டை ரெடி பண்ணியிருக்கிற ஜான்சன் அண்ணா, முருகானா, அவங்க குரூப்புக்கு என்னுடைய தேங்க்ஸ் சொல்லிக்கிறேன். இங்கே வந்திருக்கிற ஜேடிஎஸ் லீடர்ஸ், அவங்களுக்கு சப்போர்ட்டாக இருந்தவங்களுக்கு எல்லாருக்கும் என்னுடைய தேங்க்ஸ் சொல்லிக்கிறேன். இந்த ஆர்ட் வந்து முனிசிபல் ஆஃபீஸ் முன்னாடி வந்தது ஒரு ஆப்டான ஒரு இடம். ஏன்னா அப்பா இங்கே வந்து 35 வருஷம் கேப்பே விடாத கண்டினியூஸாக கவுன்சிலராக இருந்து எவ்வளோ ஒரு டெவலப்மெண்ட் ஒர்க்ஸ் பண்ண முடியுமோ அதை பண்ணி முடிச்சிருக்காரு. பட்டு அவருடைய பிக்சர் இங்கே வர்றது வந்து அவருடைய அச்சீவ்மெண்ட்ஸை ஞாபகப்படுத்துறதுக்கு இல்லை. நீ ஏதாவது ஒரு தப்பு பண்ணால் அவர் இங்கே இருந்து பார்த்துட்டு இருக்காருன்றது முனிசிபல் ஆஃபீஸில் இருக்கிறவங்க ஒருத்தருக்கும் தெரியணும். இப்போ இருக்கிற கவுன்சிலரு, இன்னும் 2 மாதத்துல வரப்போகிற கவுன்சிலருங்க, என் பார்ட்டி கவுன்சிலருங்களையும் சேர்த்து சொல்கிறேன். இப்படி வரும்போது ஒரு தப்பு செஞ்சோன்னு யோசிச்சா, என்னையும் சேர்த்து சொல்கிறேன், இப்படி வரும்போது ஒரு தப்பு செஞ்சோன்னு யோசிச்சா அப்படியே உள்ளே போய் கரெக்ட் பண்ணி வரணும். இங்கே
அப்பாவை 35 வருஷம் காலத்தில் எத்தனையோ கமிஷனருங்க எத்தனையோ ஸ்டாஃபுங்களை பார்த்துருக்காங்க. இதுக்கு மேலே வருவங்களும் இவருடைய பாஸ்ட் ஒர்க்ஸை யோசித்து தப்பு பண்ணக்கூடாதுன்றது அவங்க தலையில் இருந்துக்கிட்டே செய்யணும். இன்றைக்கி உள்ள ஒரு 2-3 பேர் இருக்காங்க, டீலிமிட்டேஷனுன்ற பேரில் அவங்களுக்கு ஏற்ற மாதிரி வார்டுங்களை மாற்றுறது, அவங்களுக்கு ஏற்ற மாதிரி ஓட்டுங்களை மாற்றுறது. நீங்கள் எது பண்ணாலும் நாங்கள் ஜெயிச்சுட்டு வரோம். ஜெயிச்சுட்டு வந்த பிறகு நீங்கள் இங்கே இருப்பீங்களான்றது எங்களுக்கு தெரியாது. உங்களுடைய ட்ரான்ஸ்ஃபர் ஆர்டர்ஸ் ரெடியாக இருக்கும். யார் யார் பொலிட்டிக்கல் இன்ஃப்ளூயன்ஸில் வார்டு நம்பர் 32 வார்டு நம்பர் 6லலாம் கை வச்சுருக்கீங்களோ நீங்கள்லாம் உங்களுடைய டேட்டா ரெடி பண்ணி வச்சுக்கோங்க. ஜெயிச்சுட்டு வரோம். அப்பாவோடைய ஆசீர்வாதத்தில் இந்த முனிசிபல் ஆஃபீஸில் தப்பு பண்ணோன்னு இதுக்கு மேலே நினைக்கிறவங்க எல்லாருக்குமே கேட் பாஸ் கொடுக்கறதுக்கு இது ஒரு நல்ல ஒரு எக்ஸாம்பிள். இப்படி நீங்கள் அப்பாவை பார்த்துட்டு இந்த சைடு வந்தால் இங்கே ஒருத்தர் நின்றுட்டு இருப்பார், ஜான்சன் தான். அப்படி இந்த பிக்சரை பார்த்து எஸ்கேப் ஆகலாம். இப்படி வந்தாலும் உங்களுக்கு இங்கே ஒரு கேட் பாஸ் ரெடியாக இருக்கும். அதனால் தப்பு செய்யணும்னு நினைக்கிறவங்க முனிசிபாலிட்டிக்குள்ளே வரத்துக்கு இனிமேல் யோசிக்காதீங்க. இந்த ப்ரோக்ராம் ஆர்கனைஸ் பண்ணியிருந்த ಎಲ್ಲರಿಗೂ என்னுடைய ನನ್ರಿ தெரிவிச்சுக்கிது. ಜೈ ಭಕ್ತನೇ ಸರ್. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದ್ದು KGFನ ಪ್ರೊಫೆಷನಲ್ ಆನ್ಲೈನ್ ನ್ಯೂಸ್ ಚಾನೆಲ್ KGF VTV ನ್ಯೂಸ್. ಮರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಸುದ್ದಿಯಲ್ಲಿ ನೋಡೋಣ. ನಮಸ್ಕಾರ.